ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಗಳ ಅಳತೆಗಾಗಿ ಮೀಟರ್ಗಳ ಸಂಪರ್ಕ. ವೋಲ್ಟೇಜ್ ಮಾಪನ. ವೋಲ್ಟೇಜ್ ಅನ್ನು ವೋಲ್ಟ್ ಮೀಟರ್ ಬಳಸಿ ಅಳೆಯಲಾಗುತ್ತದೆ. ವೋಲ್ಟೇಜ್ ಸಂಭಾವ್ಯ ವ್ಯತ್ಯಾಸವಾಗಿರುವುದರಿಂದ ಇದು ಯಾವಾಗಲೂ ಹಂತ ಮತ್ತು ತಟಸ್ಥ ಅಥವಾ ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳ ನಡುವೆ ಮೂಲದಲ್ಲಿ ಸಮಾನಾಂತರವಾಗಿ ಸಂಪರ್ಕಗೊಳ್ಳುತ್ತದೆ. ಎಚ್ಚರಿಕೆ: ಇದು ಸಮಾನಾಂತರವಾಗಿ ಸಂಪರ್ಕಗೊಂಡಿದ್ದರೆ ಎಲ್ಲಾ ವೋಲ್ಟೇಜ್ನಲ್ಲಿ ವೋಲ್ಟ್ ಮೀಟರ್ನಲ್ಲಿ ಇಳಿಯುತ್ತದೆ. ಸರ್ಕ್ಯೂಟ್ನಲ್ಲಿ ಯಾವುದೇ ಪ್ರಸ್ತುತ ಹರಿವು ಇಲ್ಲ ಎಂದು ಸೂಚಿಸುತ್ತದೆ. ಪ್ರಸ್ತುತದ ಮಾಪನ. ವಿದ್ಯುತ್ ಪ್ರವಾಹವನ್ನು ಆಮೀಟರ್ ಬಳಸಿ ಅಳೆಯಲಾಗುತ್ತದೆ. ಪ್ರವಾಹವು ವಾಹಕದಲ್ಲಿ ಎಲೆಕ್ಟ್ರಾನ್ ಹರಿವು ಆಗಿರುವುದರಿಂದ ಇದು ಯಾವಾಗಲೂ ಮೂಲ ಮತ್ತು ಲೋಡ್ ನಡುವಿನ ಸರಣಿಯಲ್ಲಿ ಸಂಪರ್ಕ ಹೊಂದಿದೆ. ಎಚ್ಚರಿಕೆ: ಇದು ಸಮಾನಾಂತರವಾಗಿದ್ದರೆ ಅದು ವೋಲ್ಟೇಜ್ನ ಮೂಲವನ್ನು ಚಿಕ್ಕದಾಗಿಸುತ್ತದೆ, ಅಂದರೆ ಸಂಪರ್ಕಿಸುವ ಹಂತ ಮತ್ತು ತಟಸ್ಥ, ಧನಾತ್ಮಕ ಮತ್ತು ಋಣಾತ್ಮಕ ಟರ್ಮಿನಲ್ಗಳು. ಇದು ಶಾರ್ಟ್ ಸರ್ಕ್ಯೂಟ್ ಮತ್ತು ಮೂಲಕ್ಕೆ ಹಾನಿಯನ್ನು ಉಂಟುಮಾಡುತ್ತದೆ. ಎಲೆಕ್ಟ್ರಿಕಲ್ ಪ್ಯಾರಾಮೀಟರ್ಗಳ ಮಾಪನ. ಕಾರ್ಯ 1. ಸ್ಥಿರ ವೋಲ್ಟೇಜ್ನೊಂದಿಗೆ ವಿಭಿನ್ನ ಪ್ರತಿರೋಧ. ಹಂತ 1. ನಾವು 12 ವೋಲ್ಟ್ ಬ್ಯಾಟರಿಯನ್ನು ವೋಲ್ಟೇಜ್ ಆಗಿ ಮತ್ತು ವೇರಿಯಬಲ್ ರೆಸಿಸ್ಟರ್, ವೋಲ್ಟ್ ಮೀಟರ್ ಮತ್ತು ಆಮೀಟರ್ಗಾಗಿ ಸ್ವಿಚ್ ಮೂಲಕ ಸಂಪರ್ಕಿಸಲು ರಿಯೋಸ್ಟಾಟ್ ಅನ್ನು ಹೊಂದೋಣ. ಹಂತ 2. ಕಡಿಮೆ ಪ್ರತಿರೋಧದ ಹಂತದಲ್ಲಿ ತಂತಿಯನ್ನು ಬಳಸಿಕೊಂಡು ಇನ್ಪುಟ್ ಪಾಯಿಂಟ್ನಲ್ಲಿ ಬ್ಯಾಟರಿಯ ಧನಾತ್ಮಕ ಟರ್ಮಿನಲ್ ಅನ್ನು ರಿಯೋಸ್ಟಾಟ್ಗೆ ಸಂಪರ್ಕಿಸಿ. ಹಂತ 3. ರಿಯೋಸ್ಟಾಟ್ನ ಔಟ್ಪುಟ್ ಪಾಯಿಂಟ್ ಅನ್ನು ಆಮೀಟರ್ನ ಧನಾತ್ಮಕ ಟರ್ಮಿನಲ್ಗೆ ಮತ್ತು ಆಮೀಟರ್ನ ಋಣಾತ್ಮಕ ಟರ್ಮಿನಲ್ ಅನ್ನು ಬ್ಯಾಟರಿಯ ಋಣಾತ್ಮಕ ಟರ್ಮಿನಲ್ಗೆ ಸಂಪರ್ಕಪಡಿಸಿ. ಹಂತ 4. ಅದೇ ಧ್ರುವೀಯತೆಯೊಂದಿಗೆ ವೋಲ್ಟೇಜ್ ಟರ್ಮಿನಲ್ನಲ್ಲಿ ವೋಲ್ಟೇಜ್ ಅನ್ನು ಸಂಪರ್ಕಿಸಿ. ಹಂತ 5. ರಿಯೋಸ್ಟಾಟ್ ಅನ್ನು ಅದರ ಕನಿಷ್ಠ ಸ್ಥಾನದಲ್ಲಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಡಿಮೆ ಪ್ರತಿರೋಧ ಬಿಂದು. ಹಂತ 6. ಸ್ವಿಚ್ ಅನ್ನು ಮುಚ್ಚಿ. ಹಂತ 7. ಸ್ವಿಚ್ ಅನ್ನು ಮುಚ್ಚಿದಾಗ ಕಡಿಮೆ ಪ್ರತಿರೋಧದಿಂದಾಗಿ ವಿದ್ಯುತ್ ಪ್ರವಾಹದಲ್ಲಿ ಹಠಾತ್ ಏರಿಕೆಯಲ್ಲಿ ಆಮೀಟರ್ ತೋರಿಸುತ್ತದೆ. ಹಂತ 8. ಪ್ರತಿರೋಧವನ್ನು ಹೆಚ್ಚಿಸಲು ಕ್ರಮೇಣವಾಗಿ ಸ್ಲೈಡಿಂಗ್ ಸಂಪರ್ಕವನ್ನು ರಿಯೋಸ್ಟಾಟ್ನಲ್ಲಿ ಸ್ವಲ್ಪ ದೂರಕ್ಕೆ ಮುಂದಕ್ಕೆ ಸರಿಸಿ ಮತ್ತು ಕೊಟ್ಟಿರುವ ಕೋಷ್ಟಕದಲ್ಲಿ ಆಮೀಟರ್ ಮತ್ತು ವೋಲ್ಟ್ ಮೀಟರ್ ರೀಡಿಂಗ್ಗಳನ್ನು ಗಮನಿಸಿ. ಹಂತ 9. ಮತ್ತೆ ಸಂಪರ್ಕವನ್ನು ಹೆಚ್ಚು ಮುಂದಕ್ಕೆ ಸ್ಲೈಡ್ ಮಾಡುವ ಮೂಲಕ ಪ್ರತಿರೋಧವನ್ನು ಹೆಚ್ಚಿಸಿ ಮತ್ತು ರೀಡಿಂಗ್ಗಳನ್ನು ಗಮನಿಸಿ. ಹಂತ 10. ಪ್ರತಿರೋಧವನ್ನು ಹೆಚ್ಚಿಸಿದಾಗ ಪ್ರಸ್ತುತ ಮೌಲ್ಯವು ಕಡಿಮೆಯಾಗುವುದನ್ನು ನೀವು ಗಮನಿಸಬಹುದು. ಈಗ R=V/I ಸೂತ್ರವನ್ನು ಬಳಸಿಕೊಂಡು ಪ್ರತಿರೋಧ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಆಮೀಟರ್ ಓದುವಿಕೆ ಮತ್ತು ಲೆಕ್ಕಾಚಾರದ ಪ್ರತಿರೋಧವನ್ನು ಬಳಸಿಕೊಂಡು ಗ್ರಾಫ್ ಅನ್ನು ರೂಪಿಸಿ. ಗ್ರಾಫ್ನಿಂದ ಪ್ರತಿರೋಧವು ಹೆಚ್ಚಾದಾಗ ಪ್ರಸ್ತುತ ಕಡಿಮೆಯಾಗುವುದನ್ನು ನೀವು ನೋಡಬಹುದು. ಆದ್ದರಿಂದ ವಿದ್ಯುತ್ ಪ್ರತಿರೋಧಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಕಾರ್ಯ 2. ಸ್ಥಿರವಾದದ್ದೊಂದಿಗೆ ಬದಲಾಗುತ್ತಿರುವ ವೋಲ್ಟೇಜ್. ಹಂತ 1. ಈ ಸಂದರ್ಭದಲ್ಲಿ ಇನ್ಪುಟ್ ವೋಲ್ಟೇಜ್ ಅನ್ನು ಬದಲಾಯಿಸಲು ಬ್ಯಾಟರಿಯನ್ನು ವೇರಿಯಬಲ್ ಪವರ್ ಸಪ್ಲೈ ಯೂನಿಟ್ನೊಂದಿಗೆ ಬದಲಾಯಿಸಿ. ಹಂತ 2. ರಿಯೋಸ್ಟಾಟ್ನಲ್ಲಿ ಕೇಂದ್ರ ಸ್ಥಾನದಲ್ಲಿ ನಾಬ್ ಅನ್ನು ಸ್ಲೈಡ್ ಮಾಡಿ ಮತ್ತು ಓದುವ ಉದ್ದಕ್ಕೂ ಅಲ್ಲಿಯೇ ಇರಿ. ಹಂತ 3. ವಿದ್ಯುತ್ ಸರಬರಾಜನ್ನು ಕನಿಷ್ಠ ಸ್ಥಾನದಲ್ಲಿ ಇರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ, ಅಂದರೆ 0 ವೋಲ್ಟೇಜ್ನಲ್ಲಿ. ಹಂತ 4. ಸ್ವಿಚ್ ಅನ್ನು ಮುಚ್ಚಿ. ಹಂತ 5. ನಂತರ ಕ್ರಮೇಣ RPS ವಿದ್ಯುತ್ ಸರಬರಾಜು ಘಟಕದಿಂದ ಇನ್ಪುಟ್ ವೋಲ್ಟೇಜ್ ಅನ್ನು 2 ವೋಲ್ಟ್ಗಳಿಗೆ ಹೆಚ್ಚಿಸಿ ಮತ್ತು ಆಮೀಟರ್ ಓದುವಿಕೆಯನ್ನು ಗಮನಿಸಿ. ಹಂತ 6. ಪ್ರತಿ ಓದುವಿಕೆಗೆ ಇನ್ಪುಟ್ ವೋಲ್ಟೇಜ್ ಅನ್ನು 2 ವೋಲ್ಟ್ಗಳಿಗೆ ಹೆಚ್ಚಿಸಿ. R=V/I ಸೂತ್ರವನ್ನು ಬಳಸಿಕೊಂಡು ಪ್ರತಿರೋಧದ ಮೌಲ್ಯವನ್ನು ಕಂಡುಹಿಡಿಯಿರಿ. ಮೇಲಿನ ಓದುವಿಕೆಯಿಂದ ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಗ್ರಾಫ್ ಅನ್ನು ಎಳೆಯಿರಿ. ಮೇಲಿನ ಗ್ರಾಫ್ನಿಂದ ವೋಲ್ಟೇಜ್ ಹೆಚ್ಚಾದಾಗ ವಿದ್ಯುತ್ ಪ್ರವಾಹವು ಹೆಚ್ಚಾಗುತ್ತದೆ, ಆದ್ದರಿಂದ ವೋಲ್ಟೇಜ್ ಪ್ರಸ್ತುತಕ್ಕೆ ನೇರವಾಗಿ ಅನುಪಾತದಲ್ಲಿರುತ್ತದೆ. ನಾನು ಭಾವಿಸುತ್ತೇನೆ ಈ ವಿಡಿಯೋದಿಂದ ಓಮ್ನ ಕಾನೂನಿನಲ್ಲಿ ಹೇಳಲಾದ ವಿದ್ಯುತ್ ನಿಯತಾಂಕಗಳ ನಡುವಿನ ಸಂಬಂಧವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಮತ್ತು ಕಾನೂನನ್ನು ಸಾಬೀತುಪಡಿಸಲು ಪ್ರಯೋಗವನ್ನು ನಡೆಸಲು ಸಾಧ್ಯವಾಗುತ್ತದೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಿನ ಒಳ್ಳೆಯದಾಗಲಿ.